Jesus told me that he is going to bless everybody and save and deliver everybody. ಈ ರಾತ್ರಿ ಯೇಸು ಹೇಳಿದ್ದಾನೆ, ಎಲ್ಲರನ್ನು ಆತನು ಮುಟ್ಟಿ ರಕ್ಷಿಸಿ ಪರಿಪೂರ್ಣವಾಗಿ ಬಿಡುಗಡೆ ಮಾಡುತ್ತೇನೆ ಎಂಬುದಾಗಿ. Jeremiah chapter 15 and verse 20. ಯೆರೆಮೀಯ 15:20ರಲ್ಲಿ God says, ದೇವರು ಹೇಳುತ್ತಾನೆ, I am with you. ನಾನು ನಿನ್ನೊಂದಿಗಿದ್ದೇನೆ. I am with you. ನಾನು ನಿನ್ನೊಂದಿಗಿದ್ದೇನೆ. To rescue you. ನಿನ್ನನ್ನು ಉದ್ಧರಿಸಲು. And to save you, my children. ಮತ್ತು ನಿನ್ನನ್ನು ರಕ್ಷಿಸಲು. Maybe you are crying tonight. ಒಂದು ವೇಳೆ ಈ ರಾತ್ರಿ ನೀವು ಅಳುತ್ತಿರಬಹುದು. Saying, oh Lord. ಓ ಕರ್ತನೇ, I am bound in my life. ನನ್ನ ಜೀವಿತ ನಾನು ಬಂಧಿತಲಾಗಿದ್ದೇನೆ. My husband is an alcoholic. ನನ್ನ ಗಂಡ ಒಬ್ಬ ಕುಡಿಕ. He beats me every day. ಆತನ ಪ್ರತಿನಿತ್ಯ ನಾನು ಹೊಡೆಯುತ್ತಾನೆ. How long? ಎಷ್ಟು ದಿವಸ? How long? ಎಷ್ಟು ದಿವಸ? Maybe you say, ಒಂದು ವೇಳೆ ನೀವು ಹೇಳಬಹುದು, Lord, I am an alcoholic. ಕರ್ತನೇ, ನಾನೊಬ್ಬ ಕುಡಿಕ. I am not able to leave this habit. ನಾನು ಈ ಅಭ್ಯಾಸ ಬಿಡಲಿಕ್ಕೆ ಆಗುತ್ತಿಲ್ಲ. Because of that I have no job. ಅದರ ನಿಮಿತ್ತವಾಗಿ ನನಗೆ ಉದ್ಯೋಗ ಇಲ್ಲ. Nobody wants me. ಯಾರಿಗೂ ನಾನು ಬೇಕಾಗಿಲ್ಲ. How long? ಎಷ್ಟು ಕಾಲ? How long? ಎಷ್ಟು ಕಾಲ? Maybe you say, ಒಂದು ವೇಳೆ ನೀವು ಹೇಳಬಹುದು, all the time wrong thoughts come to me. ಯಾವಾಗಲೂ ಕೆಟ್ಟ ಆಲೋಚನೆ ನನಗೆ ಬರುತ್ತವೆ. I am forced to look at the wrong things through the internet or my phone. ಇಂಟರ್ನೆಟ್ ಅಥವಾ ಫೋನ್ ಮುಖಾಂತರವಾಗಿ ಕೆಲವು ಅಶ್ಲೀಲ ದೃಶ್ಯ ನೋಡುತ್ತೇನೆ. I feel so guilty. ನನಗೆ ಮನಸ್ಸಾಕ್ಷಿ ಚುಚ್ಚುತ್ತದೆ. When I look at my wife, I feel so guilty. ಹೆಂಡತಿ ನೋಡುವಾಗ ನಾನು ಅಪರಾಧಿ ಅಂತ ಕಾಣುತ್ತೇನೆ. When I look at my husband, I feel so guilty. ನನ್ನ ಗಂಡ ನೋಡುವಾಗ ಅಪರಾಧಿ ಅಂತ ನನಗೆ ಭಾಸವಾಗುತ್ತದೆ. When I look at my children, I feel so guilty. ಮಕ್ಕಳ ನೋಡುವಾಗ ಮನಸ್ಸಾಕ್ಷಿ ಚುಚ್ಚುತ್ತದೆ. Guilt is tormenting me. ಮನಸ್ಸಾಕ್ಷಿಯನ್ನು ಬಾಧಿಸುತ್ತದೆ. How long? ಎಷ್ಟು ಕಾಲ? How long? ಎಷ್ಟು ಕಾಲ? Curse after curse is following me. ಶಾಪದ ಮೇಲೆ ಶಾಪ ನನ್ನನ್ನು ಹಿಂಬಾಲಿಸುತ್ತಿದೆ. Whatever I do is a failure. ನಾನು ಏನೇ ಮಾಡೋದು ಸೋಲನ್ನು ಕಾಣುತ್ತಿದೆ. How long? ಎಷ್ಟು ಕಾಲ? Maybe you say, ಒಂದು ವೇಳೆ ನೀವು ಹೇಳಬಹುದು, one after the other people are dying in my home. ನನ್ನ ಮನೆಯಲ್ಲಿ ಒಬ್ಬರ ಮೇಲೆ ಒಬ್ಬರು ಸಾಯುತ್ತಿದ್ದಾರೆ. One after the other people are losing their job. ಒಬ್ಬರ ನಂತರ ಒಬ್ಬರು ಉದ್ಯೋಗ ಕಳೆದುಕೊಳ್ಳುತ್ತಿದ್ದಾರೆ. How long? ಎಷ್ಟು ಕಾಲ? How long? ಎಷ್ಟು ಕಾಲ? How long? ಎಷ್ಟು ಕಾಲ? My friend, ನನ್ನ ಸ್ನೇಹಿತರೆ, I know God sees your heart tonight. ಈ ರಾತ್ರಿ ದೇವರು ನಿಮ್ಮ ಹೃದಯ ನೋಡುತ್ತಾನೆ ಎಂಬುದಾಗಿ ನಾನು ಬಲ್ಲೆ. Tonight he says, ಈ ರಾತ್ರಿ ಆತನು ಹೇಳುತ್ತಾನೆ, come unto me. ನನ್ನ ಬಳಿ ಬನ್ನಿರಿ. Come unto me. ನನ್ನ ಬಳಿ ಬನ್ನಿರಿ. All you my children who are heavy laden. ಎಲೆ ಕಷ್ಟಪಡುವರೆ ನೀವೆಲ್ಲರೂ ನನ್ನ ಬಳಿ ಬನ್ನಿರಿ. Who are broken. ಮುರಿಯಲ್ಪಟ್ಟವರೇ, I will give you rest. ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. I will give you rest. ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. I will give you rest. ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. God says, I will give you rest. ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಎಂದು ದೇವರು ಹೇಳ್ತಾನೆ. Tonight you have come to Jesus. ಈ ರಾತ್ರಿ ನೀವು ಯೇಸುವಿನ ಬಳಿ ಬಂದಿದ್ದೀರಿ. God says, ದೇವರು ಹೇಳುತ್ತಾನೆ, I will deliver you. ನಾನು ನಿಮ್ಮನ್ನು ಬಿಡುಗಡೆ ಮಾಡ್ತೇನೆ. I will save you. ನಾನು ನಿಮ್ಮನ್ನು ರಕ್ಷಿಸುತ್ತೇನೆ. I will come to you. ನಾನು ನಿಮ್ಮ ಬಳಿ ಬರುತ್ತೇನೆ. I will come to you. ನಾನು ನಿಮ್ಮ ಬಳಿ ಬರುತ್ತೇನೆ. I will not leave you as orphans in this world. ಈ ಲೋಕದಲ್ಲಿ ನಿಮ್ಮನ್ನು ಅನಾಥರನ್ನಾಗಿ ನಾನು ಬಿಡುವುದಿಲ್ಲ. You will see me again. ನೀವು ಮತ್ತೆ ನನ್ನನ್ನು ಕಾಣುವಿರಿ. You will see me, Jesus, again. ಯೇಸುವಾಗಿರುವಂತ ನನ್ನನ್ನು ನೀವು ಮತ್ತೆ ಕಾಣುವಿರಿ. And when you see me, ನೀವು ನನ್ನನ್ನು ನೋಡುವಾಗ your sorrow will turn into joy. ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಾಡು ಹೊಂದುವುದು. Your sorrow will turn into joy. ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಾಡು ಹೊಂದುವುದು. Tonight your sorrow will turn into joy. ಈ ರಾತ್ರಿ ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಾಡು ಹೊಂದುವುದು. Because God says, ಯಾಕಂದ್ರೆ ಯೇಸು ಹೇಳ್ತಾನೆ, I am with you to rescue you. ನಿಮ್ಮನ್ನು ಬಿಡುಗಡೆ ಮಾಡಲು ನಾನೇ ಇದ್ದೇನೆ And save you. ಮತ್ತು ರಕ್ಷಿಸಲು. Man may have forsaken you, ಮನುಷ್ಯನು ನಿಮ್ಮನ್ನು ಕೈ ಬಿಡಬಹುದು, but I am with you. ನಾನು ನಿನ್ನೊಂದಿಗಿದ್ದೇನೆ. I am with you. ನಾನು ನಿನ್ನೊಂದಿಗಿದ್ದೇನೆ. I am with you. ನಾನು ನಿನ್ನೊಂದಿಗಿದ್ದೇನೆ. Jesus says, I am with you. ಯೇಸು ಹೇಳ್ತಾನೆ, ನಾನು ನಿನ್ನೊಂದಿಗಿದ್ದೇನೆ. You are not an orphan in this ಈ world. ಲೋಕದಲ್ಲಿ ನೀವು ಅನಾಥರಲ್ಲ. Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ. If you read the Bible, ನೀವು ಸತ್ಯವೇದ ಓದುವುದಾದರೆ in Matthew 1:21, ಮತ್ತಾಯ 1:21ರಲ್ಲಿ you know what is the meaning of the name of Jesus is? ಯೇಸು ಕ್ರಿಸ್ತನ ಹೆಸರಿಗೆ ಏನು ಅರ್ಥ ನಿಮಗೆ ಗೊತ್ತೇ? Jesus means ಯೇಸು ಎಂಬುದಾಗಿ ಹೇಳುವುದಾದರೆ the one who will deliver his people and save them from all their sins. ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ ಆ ಹೆಸರಿಗೆ ಅರ್ಥ. Jesus who will save us from all our sins. ಯೇಸು ನಮ್ಮ ಎಲ್ಲ ಪಾಪಗಳಿಂದ ನಮ್ಮನ್ನು ರಕ್ಷಿಸುವಾತನು. Yes, Jesus came to save us. ಯೇಸು ನಮ್ಮನ್ನು ರಕ್ಷಿಸಲಿಕ್ಕೆ ಬಂದನು. To save us. ನಮ್ಮನ್ನು ರಕ್ಷಿಸಲಿಕ್ಕೆ. When I was a young boy, ನಾನು ಚಿಕ್ಕ ಹುಡುಗನಾಗಿದ್ದಾಗ, before getting married, ಮದುವೆ ಆಗೋದಕ್ಕೆ ಮುನ್ನ, maybe 18 years old, ಸುಮಾರು 18 ವರ್ಷ ವಯಸ್ಸಾಗ, one day I was with my sister in the car and I was driving the car to the airport.
ಒಂದು ದಿವಸ ನನ್ನ ಸಹೋದರಿಯೊಂದಿಗೆ ಕಾರಲ್ಲಿದ್ದೆ. ನಾನು ಏರ್ಪೋರ್ಟ್ಗೆ ಕಾರ್ ಡ್ರೈವ್ ಮಾಡ್ತಿದ್ದೆ. And I was driving very fast. ಬಹಳ ಜೋರಾಗಿ ಕಾರು. Because the time for my father's flight was very near. I had to reach the airport and receive him on time. ಯಾಕೆ ನನ್ನ ತಂದೆ ಬರುವಂತ ಸಮಯ ಏರ್ಪೋರ್ಟ್ಗೆ ಹೋಗಿ ಅವರನ್ನು ನಾನು ಸ್ವೀಕರಿಸಬೇಕಾಗಿತ್ತು. And it was a dark night. ಅದು ಕತ್ತಲೆಯ ರಾತ್ರಿ. That time Chennai did not have many street lights. ಆಗ ಚೆನ್ನೈಯಲ್ಲಿ ಹೆಚ್ಚು ಬೀದಿ ದೀಪ So ಇರಲಿಲ್ಲ. in that dark night on a dark road, ಆ ಕತ್ತಲೆಯ ರಾತ್ರಿ ಕತ್ತಲೆಯ ದಾರಿಯಲ್ಲಿ I was driving so fast. ನಾನು ವೇಗವಾಗಿ ಚಲಿಸುತ್ತಿದ್ದೆ. And suddenly I saw road blocks. ಇದ್ದಕ್ಕಿದ್ದಂತೆ ರೋಡು ಅಲ್ಲಿ ಬ್ಲಾಕ್ ಆಗಿತ್ತು. They had put black tar tins on a black tarred road on a dark night. ಕಪ್ಪನೆಯ ಆ ರಸ್ತೆಯ ಮೇಲೆ ಕತ್ತಲೆಯ ರಾತ್ರಿಯಲ್ಲಿ ಖಾಲಿ ಡಬ್ಬಗಳನ್ನಿಟ್ಟಿದ್ರು. At the last moment I pressed the brake. ಕಡೇ ಕ್ಷಣದಲ್ಲಿ ಬ್ರೇಕ್ ನಾನು ಒತ್ತಿದೆ. And the car screeched and it was skidding towards the black tar tins. ಆಗ ಟಾರ್ ಡಬ್ಬಕ್ಕೆ ನನ್ನ ಕಾರು ಹಾಗೇ ಬಂದು ಹೊಡೆಯುವಕ್ಕೆ ಇತ್ತು. I thought I'm going to hit those tar tins. ಆ ಟಾರ್ ಡಬ್ಬಗಳನ್ನು ಹೊಡಿತೇನೋ ಅಂದುಕೊಂಡೆ ನಾನು. But then I realized there were policemen standing there. ಇದಕ್ಕಿಂತ ಅಲ್ಲಿ ನೋಡಿದೆ ಪೊಲೀಸ್ನವರಲ್ಲಿ ನಿಂತಿದ್ರು. And I thought 4 policemen also will be finished today. 4 ಪೊಲೀಸರು ಈ ದಿವಸ ಸತ್ತೋಗ್ತಾರೆ ಅಂದುಕೊಂಡೆ. And the car skid straight towards them. ಅವರ ಬಳಿ ಕಾರ್ ನೇರವಾಗಿ ಹಾಗೆ ಜಾರಿ ಹೋಯ್ತು. At the last moment the 4 policemen jumped and ran out of the street. ಕಡೇ ಗಳಿಗೆಯಲ್ಲಿ ಆ 4 ಜನ ಪೊಲೀಸರು ಬೀದಿಯಿಂದ ಹೊರಗೆ ಓಡಿ ಹೋದ್ರು. But thank God the car went and stood just in front of the tar tin. ಆ ಟಾರ್ ಡಬ್ಬಗಳ ಮುಂದೆ ಈ ಕಾರು ಹೋಗಿ ಹಾಗೆ ನಿಂತು ಬಿಟ್ಟಿತು. And my heart was beating. ನನ್ನ ಹೃದಯ ಹೊಡೆದುಕೊಳ್ಳುತ್ತಾ ಇತ್ತು. And the policeman came running. ಆಗ ಪೊಲೀಸ್ ವ್ಯಕ್ತಿ ಓಡಿ ಬಂದ್ರು. They said, "Who are you?" ಯಾರು ನೀವು ಎಂಬುದಾಗಿ ಕೇಳಿದ್ರು. I thought I'll be finished. ಅಷ್ಟೇ ನನ್ನ ಕತೆ ಅಂದುಕೊಂಡೆ. I jumped before them. ನಾನು ಅವರ ಮುಂದೆ ಬಂದು ನಿಂತೆ. I said, ನಾನು ಹೇಳಿದೆ, "It's a dark night. ಇದು ಕತ್ತಲೆಯ ರಾತ್ರಿ, Dark road. ಕತ್ತಲೆಯ ರೋಡು. You put black tins as a road block. ನೀವು ರೋಡ್ ಬ್ಲಾಕ್ ಆಗಿ ಕತ್ತಲೆ ಡಬ್ಬ ಇಟ್ಟಿದ್ದೀರಿ. No light. ಲೈಟ್ ಬೇರೆ ಇಲ್ಲ. How can you expect me to see?" ಹೇಗೆ ಕಾಣಲಿಕ್ಕೆ ಸಾಧ್ಯ, ನೀವೇ ಹೇಳಿ ಅಂದೆ. They said, "But you are very fast. ಬಹಳ ವೇಗವಾಗಿ ಬರ್ತಿದ್ಯಲ್ಲಪ್ಪ ಅಂದ್ರು. We are going to charge you." ಹೀಗೆ ನಾವು ಪೆನಾಲ್ಟಿ ಹಾಕ್ತೇವೆ. But then the man ಮತ್ತೆ asked, ಆ ವ್ಯಕ್ತಿ ಕೇಳಿದ, "Who are ನೀನು you?" ಯಾರೆಂಬುದಾಗಿ. Then I got a wisdom that ಆಗ time. ನನಗೆ ಒಂದು ಜ್ಞಾನ ಹೊಳಿತು ನೋಡ್ರಿ. I said, "I am brother Dinakaran's ನಾನು son." ಸಹೋದರ ದಿನಕರ್ ಅವರ ಮಗ ಎಂಬುದಾಗಿ ಹೇಳಿದೆ. They said, "Brother Dinakaran who preaches? ಪ್ರಸಂಗ ಮಾಡುವಂತ ಬ್ರದರ್ ದಿನಕರ್ ಅವರ? Brother Dinakaran who prays for the people?" ಜನರಿಗೋಸ್ಕರ ಪ್ರಾರ್ಥನೆ ಮಾಡುವಂತ ಸಹೋದರ ದಿನಕರ್ ಅವರ? I said, "Yes, yes, ನಾನು ಹೌದು yes." ಹೌದು ಹೌದು ಅವರೇ. But then they said, ಆಗ ಅವ್ರು ಹೇಳಿದ್ರು, "Your father is praying to save our lives, but you are driving to kill our lives." ನಿಮ್ಮ ತಂದೆ ನಮ್ಮ ಜೀವಿತವನ್ನು ಕಾಪಾಡಲಿಕ್ಕೆ ಪ್ರಾರ್ಥನೆ ಮಾಡ್ತಾರೆ, ಆದರೆ ನೀನು ನಮ್ಮನ್ನು ಸಾಯಿಸಲಿಕ್ಕೆ ಈ ರೀತಿ ವಾಹನ ಚಲಾಯಿಸುತ್ತಿಲ್ಲ ಅಂದ್ರು. But then they said, ಮತ್ತೆ ಅವ್ರು ಹೇಳಿದ್ರು, "Because of your father's name we are leaving ನಿಮ್ಮ you. ತಂದೆಯ ಹೆಸರು ನಿಮಿತ್ತ ನಾನು ನಿಮ್ಮನ್ನ ಬಿಡುತ್ತೇನೆ ಅಂದ್ರು. You are saved because of your father's ನಿಮ್ಮ name." ತಂದೆಯ ಹೆಸರು ನಿಮಿತ್ತ ಈ ದಿವಸ ನೀವು ರಕ್ಷಿಸಲ್ಪಟ್ಟಿದ್ದೀರಿ ಅಂದ್ರು. I said, "Praise the Lord." ದೇವರಿಗೆ ಸ್ತೋತ್ರ ಅಂದೆ. But today my father is ಈ gone. ದಿವಸ ನನ್ನ ತಂದೆ ಹೊರಟು ಹೋದ್ರು. He has passed away from the earth. ಅವರು ಭೂಲೋಕವನ್ನು ಬಿಟ್ಟು ಹೊರಟು ಹೋದ್ರು. My father cannot save me now. ನನ್ನ ತಂದೆ ಈಗ ನನ್ನನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. But there is one who can still save. ಆದರೆ ಈಗಲೂ ರಕ್ಷಿಸಲಿಕ್ಕೆ ಒಬ್ಬರಿಗೆ ಸಾಧ್ಯ. And there is one who can still save ಈಗಲೂ you. ನಿಮ್ಮನ್ನು ರಕ್ಷಿಸಲಿಕ್ಕೆ ಒಬ್ಬರಿಗೆ ಸಾಧ್ಯ. That's your heavenly Father, Jesus ಅದು ನಿಮ್ಮ Christ. ಪರಲೋಕದ ತಂದೆಯಾಗಿರುವಂತ ಯೇಸು ಕ್ರಿಸ್ತನು. He will never die. ಆತನು ಸಾಯುವುದೇ ಇಲ್ಲ. Jesus said, "I was dead once. ಯೇಸು ಹೇಳ್ತಾನೆ, ಒಂದು ಕಾಲದಲ್ಲಿ ನಾನು ಸತ್ತು ಹೋಗಿದ್ದೆ, For you I gave my life. ನಿಮಗೋಸ್ಕರ ನಾನು ಜೀವವನ್ನು ಕೊಟ್ಟೆ. For you to live I gave my life, my child. ನೀವು ಬದುಕುವುದಕ್ಕೋಸ್ಕರ ಮಕ್ಕಳೇ ನಿಮಗೆ ನನ್ನ ಜೀವವನ್ನು ಕೊಟ್ಟೆ. But I rose up from the dead. ಆದ್ರೆ ಮರಣದಿಂದ ಎದ್ದು ಬಂದೆ. I am alive. ನಾನೀಗ ಜೀವಿಸೋನಾಗಿದ್ದೇನೆ. I am alive. ಜೀವಿಸೋನಾಗಿದ್ದೇನೆ. I am alive. ನಾನು ಜೀವಿಸೋನಾಗಿದ್ದೇನೆ. I am alive. ನಾನು ಜೀವಿಸೋನಾಗಿದ್ದೇನೆ. I, Jesus, am alive. ಯೇಸುವಾಗಿರುವಂತ ನಾನು ಜೀವಿಸೋನಾಗಿದ್ದೇನೆ. Call my name. ನನ್ನ ಹೆಸರನ್ನು ಕರೀರಿ. Ask anything in my ನನ್ನ name. ನಾಮದಲ್ಲಿ ಏನು ಬೇಕಾದ್ರೂ ಬೇಡಿಕೊಳ್ಳಿರಿ. I am with you to rescue you. ನಿಮ್ಮನ್ನ ಉದ್ಧರಿಸಲಿಕ್ಕೆ ನಾನು ನಿಮ್ಮೊಂದಿಗಿದ್ದೇನೆ. I am with you to save you. ನಿಮ್ಮನ್ನ ರಕ್ಷಿಸಲಿಕ್ಕೆ ನಾನು ನಿಮ್ಮೊಂದಿಗಿದ್ದೇನೆ. Let not your heart be troubled, my precious, precious brothers and sisters. ನನ್ನ ಅಮೂಲ್ಯ ಸಹೋದರ ಸಹೋದರಿಯರೇ, ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ. You don't need anybody in this ಈ world. ಲೋಕದಲ್ಲಿ ನಿಮಗೆ ಬೇರೆ ಯಾರು ಅಗತ್ಯತೆ ಇಲ್ಲ. You have your heavenly Father to love you. ಪರಲೋಕದ ತಂದೆ ನಿಮ್ಮನ್ನು ಪ್ರೀತಿಸಲಿಕ್ಕೆ ಇಲ್ಲಿದ್ದಾರೆ. He will make everybody to love you in the world. ಈ ಲೋಕದಲ್ಲಿ ಎಲ್ಲರೂ ನಿಮ್ಮನ್ನು ಪ್ರೀತಿಸುವಂತೆ ಆತನೇ ಮಾಡುತ್ತಾನೆ. He will make you love everybody in the world. ಎಲ್ಲರೂ ನಿಮ್ಮನ್ನು ಪ್ರೀತಿಸುವಂತೆ ಆತನು ಮಾಡುತ್ತಾನೆ. You will be more than a conqueror. ನೀವು ಪೂರ್ಣ ಜಯಶಾಲಿ ಆಗುವಿರಿ. Tonight Jesus is ready to come to you. ಈ ರಾತ್ರಿ ನಿಮ್ಮಲ್ಲಿ ಬರ್ಲಿಕ್ಕೆ ಯೇಸು
ಯೇಸು ಸಿದ್ಧನಿದ್ದಾನೆ. Will you open your heart? ನಿಮ್ಮ ಹೃದಯವನ್ನು ತೆರೆಯುವಿರಾ? Tell him, Jesus, ಆತನಿಗೆ ಹೇಳಿ, ಯೇಸುವೇ, I need you. ನನಗೆ ನೀನು ಬೇಕು. 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 Come into my ನನ್ನ heart. ಹೃದಯದೊಳಗೆ ಬಾ. Come into my family. ನನ್ನ ಕುಟುಂಬದೊಳಗೆ ಬಾ. Come, Lord. ಬಾ ಕರ್ತನೆ, Come. ಬಾ ಕರ್ತನೆ. As you call him, ನೀವು ಆತನ ಕರೆಯುವಾಗ he will joyfully come into your heart. ಆತನ ಬಹು ಸಂತೋಷದಿಂದ ಒಳಗೆ ಬರ್ತಾನೆ. You don't need to run around to search for God. ಯೇಸುಗೋಸ್ಕರ ಹುಡುಕಾಡಿಕೊಂಡು ಅಲ್ಲಿ ಇಲ್ಲಿ ಅಲಿಯುವಂತ ಅವಶ್ಯಕತೆ ಇಲ್ಲ. He is coming to live in your heart. ಆತ ನಿಮ್ಮ ಹೃದಯದಲ್ಲಿ ವಾಸ ಮಾಡಲಿಕ್ಕೆ ಬರುತ್ತಿದ್ದಾನೆ. Your heart will be the home of God. ನಿಮ್ಮ ಹೃದಯ ದೇವರ ಮನೆಯಾಗಿದೆ. Tonight as you ask. ಈ ರಾತ್ರಿ ನೀವು ಆತನ ಬೇಡಿಕೊಳ್ಳುವಾಗ, Tonight as you ask. ನೀವು ಆ ರಾತ್ರಿ ಬೇಡಿಕೊಳ್ಳುವಾಗ Open your heart to Jesus. ಹೃದಯವನ್ನು ಯೇಸುವಿಗೆ ತೆರೀರಿ. And he will come into you right now. ಆತನು ಈಗಲೇ ನಿಮ್ಮ ಹೃದಯದೊಳಗೆ ಬರುತ್ತಾನೆ. Let not your heart be ನಿಮ್ಮ troubled. ಹೃದಯ ಕಳವಳಗೊಳ್ಳದಿರಲಿ. Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. What are the things that he saves in our lives? ನಮ್ಮ ಜೀವಮಾನದಲ್ಲಿ ಏನೇನು ಕಾರ್ಯಗಳಲ್ಲಿ ಆತನು ರಕ್ಷಣೆ ನೀಡುತ್ತಾನೆ? Whom does he save? ಯಾರನ್ನು ರಕ್ಷಿಸ್ತಾನೆ? He saves the sinner. ಆತನು ಪಾಪಿಗಳನ್ನು ರಕ್ಷಿಸ್ತಾನೆ. He saves the sinners. ಪಾಪಿಗಳನ್ನು ರಕ್ಷಿಸುತ್ತಾನೆ. 1 Timothy 1:15 the Bible says. 1 ತಿಮೋಥಿ 1:15 ಸತ್ಯವೇದ ಹೇಳುತ್ತದೆ, Christ Jesus came to save sinners. ಯೇಸು ಕ್ರಿಸ್ತನು ಪಾಪಿಗಳನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರ ಬಂದನು. In Matthew 16 and verse 26. ಮತ್ತಾಯ 16:26 ಸಹ The Bible says. ಸತ್ಯವೇದ ಹೇಳುತ್ತದೆ, What shall it profit a man if he gains the whole world but still loses his soul? ಒಬ್ಬನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಪ್ರಾಣ ನಷ್ಟಪಟ್ಟರೆ ಏನು ಪ್ರಯೋಜನ? There was a great famous actress in India. ಭಾರತ ದೇಶದಲ್ಲಿ ಒಬ್ಬ ದೊಡ್ಡ ನಟಿಯೊಬ್ಬರಿದ್ರು. And she was so popular and loved by millions in this nation. ಈ ರಾಷ್ಟ್ರದಲ್ಲಿ ಲಕ್ಷಾಂತರ ಜನರು ಆಕೆಯನ್ನು ಪ್ರೀತಿಸುತ್ತಾ ಇದ್ರು. Very glamorous. ಬಹಳಷ್ಟು ಮನೋಹರವಾಗಿದ್ರು. She was earning crores of rupees. ಕೋಟಿಗಟ್ಟಲೆ ಹಣ ಸಂಪಾದಿಸುತ್ತಿದ್ರು. She got the national award. ರಾಷ್ಟ್ರೀಯ ಅವಾರ್ಡ್ ಆಕೆಗೆ ಸಿಕ್ಕಿತ್ತು. And she had a beautiful daughter. ಸುಂದರವಂತ ಮಗಳೊಬ್ಬಳಿದ್ರು. The daughter grew up. ಮಗಳು ಬೆಳೆದಳು. Everything was perfect. ಎಲ್ಲವೂ ಚೆನ್ನಾಗೇ ಇತ್ತು. But then she fell in love with another man who was an actor. ಮತ್ತೊಬ್ಬ ಸಹನಟನೊಂದಿಗೆ ಆಕೆ ಪ್ರೀತಿಯಲ್ಲಿ ಬಿದ್ದಳು. He was a married man. ಆತನಿಗೆ ವಿವಾಹವಾಗಿತ್ತು. But she never got to him. ಆದರೆ ಆಕೆಗೆ ಅವನು ಸಿಕ್ಕಲಿಲ್ಲ. He rejected her. ಅವನಿಗೆ ತಳ್ಳಿಬಿಟ್ಟನು. Her heart broke. ಈಕೆ ಹೃದಯ ಒಡೆದು ಹೋಯಿತು. She got into drugs. ಆಕೆ ಮಾದಕ ದ್ರವ್ಯ ಸೇವಿಸಿದಳು. And she struggled in life. ಮತ್ತು ಜೀವನದಲ್ಲಿ ಬಹಳ ಕಷ್ಟಪಟ್ಟಳು. The daughter grew up. ಮಗಳು ದೊಡ್ಡವಳಾದಳು. Got married. ಮದುವೆ ಆಯಿತು. And because of the mother's acts, she left the home. ತಾಯಿ ನಿಮಿತ್ತವಾಗಿ ಈಕೆ ಮನೆಯನ್ನ ಬಿಟ್ಟು ಹೊರಟು ಹೋದಳು. This broke her more. ಇದು ಇನ್ನೂ ಹೆಚ್ಚಾಗಿ ಈಕೆಗೆ ಹೃದಯ ಒಡೆಯಿತು. And suffered so much. ಬಹಳಷ್ಟು ಕಷ್ಟಪಟ್ಟಳು. Loneliness killed her. ಒಂಟಿತನ ಆಕೆಯನ್ನು ಬಾಧಿಸಿತು. One side she was so adored by millions of people. ಒಂದು ಕಡೆ ಲಕ್ಷಾಂತರ ಜನರು ಈಕೆಯನ್ನ ಆರಾಧಿಸುತ್ತಿದ್ದರು, ಗೌರವಿಸುತ್ತಿದ್ದರು. The other side she was in despair. ಮತ್ತೊಂದು ಕಡೆ ಆಕೆ ಭಯಂಕರವಾದಂತ ಒಂಟಿತನ ಬಾಧಿಸುತ್ತಿತ್ತು. All alone. ಒಂಟಿಗರಾಗಿದ್ರು. Finally, ಕಡೆಯದಾಗಿ she could not bear to live this life. ಈ ಲೋಕವನ್ನ ಆಕೆ ಜೀವಿಸಲಿಕ್ಕೆ ಸಾಧ್ಯವಾಗಲಿಲ್ಲ. Drugs overpowered her. ಮಾದಕ ದ್ರವ್ಯ ಆಕೆ ಮೇಲೆ ಹತೋಟಿ ತೆಗೆದುಕೊಂಡಿತ್ತು. And she died. ಮತ್ತು ಸತ್ತು ಹೋದಳು. For 3 days nobody searched for her. 3 ದಿವಸ ಆಕೆಯನ್ನ ಯಾರೂ ಸಹ ಹುಡುಕಲೇ ಇಲ್ಲ. Only on the 3rd day the neighbors complained and they opened the door and found her dead. 3ನೇ ಸಹ ನೆರೆಹೊರೆಯವರು ದೂರು ಕೊಟ್ಟದ್ರ ನಿಮಿತ್ತವಾಗಿ ಬಾಗಿಲು ಒಡೆದು ನೋಡಿದರು, ಈಕೆ ಸತ್ತು ಹೋಗಿದ್ದಳು. That is the power of sin. ಅದು ಪಾಪದ ಒಂದು ಬಲ. The Bible says in Romans 6:23. ರೋಮಾಪುರ 6:23 ಸತ್ಯವೇದ ಹೇಳ್ತದೆ, The wages of sin is death. ಪಾಪದ ಸಂಬಳ ಮರಣ. The wages of sin is death. ಪಾಪದ ಸಂಬಳ ಮರಣ. But thanks be to God for the grace of God which gives us eternal life. ಆದರೆ ದೇವರ ಕೃಪೆಗೋಸ್ಕರ ದೇವರಿಗೆ ಸ್ತೋತ್ರ, ಅದು ನಮಗೆ ನಿತ್ಯ ಜೀವನ ಕೊಡುತ್ತದೆ. Maybe your soul is dead because of your sin. ಒಂದು ವೇಳೆ ನಿಮ್ಮ ಪಾಪದ ನಿಮಿತ್ತವಾಗಿ ನಿಮ್ಮ ಆತ್ಮ ಸತ್ತು ಹೋಗಿರಬಹುದು. Sinful actions. ಪಾಪದ ಕಾರ್ಯಗಳು. Because curses have come because of your sin. ನಿಮ್ಮ ಪಾಪದ ನಿಮಿತ್ತವಾಗಿ ಶಾಪಗಳು ಬಂದಿರಬಹುದು. Jesus says, I am coming to you. ಯೇಸು ಹೇಳ್ತಾ, ನಾನು ನಿನ್ನ ಬಳಿ ಬರುತ್ತೇನೆ. The Bible says in Isaiah 53 and verse 5. ಯೆಶಾಯ 53:5 ಸತ್ಯವೇದ ಹೇಳುತ್ತದೆ, Jesus took all our sins upon himself on the cross. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ನಮ್ಮ ಎಲ್ಲಾ ಪಾಪಗಳನ್ನು ತಾನೇ ಹೊತ್ತುಕೊಂಡನು. When God saw that man was suffering, unable to come out of sin.
ಪಾಪದಿಂದ ಆ ವ್ಯಕ್ತಿ ಹೊರಬರ್ಲಿಕ್ಕೆ ಆಗದೇ ಇರುವಂತದನ್ನ ದೇವರು ಕಂಡಾಗ, the women were suffering in their sins, unable to save themselves. ಸ್ತ್ರೀಯರು ತಮ್ಮ ಪಾಪದ ನಿಮಿತ್ತವಾಗಿ ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇದ್ದಾಗ, God came down into this world in the form of a human being. ದೇವರು ಮಾನವನ ಅವತಾರ ಎತ್ತಿ ಲೋಕಕ್ಕೆ ಇಳಿದು ಬಂದನು. His name was Jesus. ಆತನ ಹೆಸರು ಯೇಸು. And he came into the world. ಆತನು ಈ ಲೋಕಕ್ಕೆ ಬಂದನು. And he suffered all the problems that you and I go through. ನಾನು ನೀನು ಹಾದು ಹೋಗುವಂತ ಎಲ್ಲಾ ಸಂಕಷ್ಟಗಳನ್ನು ಆತನು ತಾನೇ ಅನುಭವಿಸಿದನು. And finally he had to destroy the death caused by sin through his own death. ಕಡೆಯದಾಗಿ ತನ್ನ ಮರಣದ ಮುಖಾಂತರವಾಗಿ ಆ ಶಾಪದ ನಿಮಿತ್ತವಾಗಿ ಬಂದಂತ ಮರಣವನ್ನು ಆತನು ಜಯಿಸಿದನು. And only the pure blood of a human being can cleanse another person. ಪರಿಶುದ್ಧ ಮಾನವನ ಆ ರಕ್ತ ಮಾತ್ರ ಈ ಮಾನವರ ಪಾಪವನ್ನು ನಿವಾರಿಸಲಿಕ್ಕೆ ಸಾಧ್ಯ. Not the blood of bulls and goats. ಆಡು ಕುರಿಗಳ ರಕ್ತದಿಂದ, ಹೋತ ಕುರಿಗಳ ರಕ್ತದಿಂದ ಅಲ್ಲ. And no man, no woman is holy in this world. ಯಾವ ಪುರುಷ ಯಾವ ಸ್ತ್ರೀ ಈ ಲೋಕದಲ್ಲಿ ಪರಿಶುದ್ಧರಲ್ಲ. So God came in the form of a human being, perfect and holy with holy blood. ಹೀಗಾಗಿ ದೇವರು ಪರಿಶುದ್ಧ ವ್ಯಕ್ತಿಯಾಗಿ ಭೂಲೋಕಕ್ಕೆ ಬಂದನು, ಪರಿಶುದ್ಧ ರಕ್ತದಿಂದ ನಮ್ಮ ಪಾಪವನ್ನು ತೊಳೆಯುವುದಕ್ಕೋಸ್ಕರ. And he went to the cross. ಮತ್ತು ಆತನು ಶಿಲುಬೆ ಏರಿದನು. Took all our sins upon him. ನಮ್ಮ ಎಲ್ಲ ಅಪರಾಧಗಳನ್ನು ತಾನೇ ಹೊತ್ತುಕೊಂಡನು. He said these men should not be punished, these women should not be punished. ಈ ಪುರುಷ ಈ ಸ್ತ್ರೀ ಶಿಕ್ಷೆಗೆ ಒಳಗಾಗಬಾರದು ಅಂದನು. For them let me become a sacrifice. ಅವರಿಗೋಸ್ಕರ ನಾನೇ ತ್ಯಾಗವಾಗಿ ಅರ್ಪಿಸಿಕೊಡ್ತೇನೆ. For their sins let me be beaten, let me go through all the agony caused by sin. ಅವರ ಪಾಪಗಳ ನಿಮಿತ್ತವಾಗಿ ಅವರು ಶಿಕ್ಷೆ ಅನುಭವಿಸಬಾರದು, ಅವರ ಬದಲಾಗಿ ಎಲ್ಲಾ ಶಿಕ್ಷೆ, ವೇದನೆ, ಹೋರಾಟಗಳನ್ನ ನಾನು ಅನುಭವಿಸ್ತೇನೆ ಅಂದನು. Jesus said, let me be punished. ಯೇಸು ಹೇಳ್ತಾ, ನಾನು ಶಿಕ್ಷೆ ಅನುಭವಿಸ್ತೇನೆ. For no sin of mine, ನನ್ನ ಪಾಪ ಯಾವುದು ಇಲ್ಲದಿದ್ರು, but for the sins of the whole world. ಆದರೆ ಪ್ರಪಂಚದ ಪಾಪದ ನಿಮಿತ್ತ let me be punished. ನಾನು ಶಿಕ್ಷೆಗೊಳಗಾಗುತ್ತೇನೆ. Let my blood be shed. ನನ್ನ ರಕ್ತ ಚೆಲ್ಲಲ್ಪಡಲಿ. That's why he offered himself as a sacrifice for you and me to be forgiven of our sins. ಆದ್ದರಿಂದಲೇ ನನ್ನ ನಿಮ್ಮ ಪಾಪಗಳು ಕ್ಷಮಿಸಲ್ಪಡುವುದಕ್ಕೋಸ್ಕರ ಆತನು ತ್ಯಾಗಮಯವಾಗಿ ತನ್ನನ್ನು ಅರ್ಪಿಸಿಕೊಟ್ಟನು. Jesus. ಯೇಸು. Jesus. ಯೇಸು. God in flesh. ಮಾನವ ರೂಪದಲ್ಲಿ ಬಂದಂತ ದೇವರು took all our sins upon him. ನಮ್ಮ ಎಲ್ಲ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡನು. He suffered. ಆತನು ಕಷ್ಟಪಟ್ಟನು. He paid the price. ಆತನು ಕ್ರಯ ಕೊಟ್ಟನು. He took the punishment. ಆತನು ಶಿಕ್ಷೆಗೊಳಗಾದನು. And he shed his blood. ಆತನು ತನ್ನ ರಕ್ತವನ್ನು ಸುರಿಸಿದನು. Of course he destroyed death. ಆತನು ಮರಣವನ್ನು ನಾಶಗೊಳಿಸಿದನು. The death which comes because of sin. ನಮ್ಮ ಪಾಪದ ನಿಮಿತ್ತವಾಗಿ ಬರುವಂತ ಆ ಮರಣ. And he rose upon the third day. ಮತ್ತು ಮೂರನೇ ದಿವಸದಲ್ಲಿ ಆತನು ಎದ್ದು ಬಂದನು. Jesus rose up. ಯೇಸು ಕ್ರಿಸ್ತನು ಎದ್ದನು. He came up alive. ಆತನು ಜೀವಿತನಾಗಿ ಎದ್ದು ಬಂದನು. Today he is alive. ಈ ದಿವಸ ಆತನು ಜೀವ ಸ್ವರೂಪನಾಗಿದ್ದಾನೆ. Yes, give the Lord a big hand clap and praise him. ಕರ್ತನಿಗೆ ದೊಡ್ಡ ಚಪ್ಪಾಳೆ ತಟ್ಟಿ ಆತನಿಗೆ ಸ್ತೋತ್ರವನ್ನ Praise him. ಸ್ತೋತ್ರ ಮಾಡಿರಿ. He is alive. ಆತನು ಜೀವಿತನಾಗಿದ್ದಾನೆ. He is alive. ಜೀವಿತನಾಗಿದ್ದಾನೆ. He is alive. ಜೀವಿತನಾಗಿದ್ದಾನೆ. You know why he is alive? ಯಾಕೆ ಜೀವಿತನಾಗಿದ್ದಾನೆ ಗೊತ್ತೇ? To take every one of your sins out of you. ನಮ್ಮೆಲ್ಲರ ಪಾಪಗಳನ್ನು ನಮ್ಮಿಂದ ತೆಗೆದು ಹಾಕುವುದಕ್ಕೋಸ್ಕರ. If you read Luke chapter 18 and verse 13. ಲೂಕ 18:13 ನೀವು ಓದಿ ನೋಡಿದರೆ, A man who was a sinner cried to God. ಒಬ್ಬ ಪಾಪಿ ವ್ಯಕ್ತಿ ದೇವರಲ್ಲಿ ಮೊರೆ ಇಟ್ಟ. And said, Oh God, I am a sinner. Have mercy on me. ಓ ದೇವರೇ, ನಾನು ಪಾಪಿ, ನನ್ನ ಮೇಲೆ ಕರುಣೆ ತೋರು ಎಂಬುದಾಗಿ ಬೇಡಿಕೊಂಡ. Have mercy on me. ನನ್ನ ಮೇಲೆ ಕರುಣೆ ತೋರು. Have mercy on me. ನನ್ನ ಮೇಲೆ ಕರುಣೆ ತೋರು. As he cried, God said, This man has cried for his sins. I will forgive him. ಇವನು ಪಾಪದ ನಿಮಿತ್ತವಾಗಿ ಮೊರೆ ಇಟ್ಟಿದ್ದಾನೆ, ಆದ್ದರಿಂದ ನಾನು ಈ ವ್ಯಕ್ತಿಯನ್ನ ಕ್ಷಮಿಸುತ್ತೇನೆ ಎಂಬುದಾಗಿ ಯೇಸು ಹೇಳಿದ. Tonight you have to cry. ಈ ರಾತ್ರಿ ನೀವು ಮೊರೆ ಇಡಬೇಕು. Tonight you have to cry. ಈ ರಾತ್ರಿ ನೀವು ಮೊರೆ ಇಡಬೇಕು. Cry to Jesus, ಯೇಸುವಲ್ಲಿ ಮೊರೆ ಇಡಬೇಕು. who is here right now by your ಆತನು side. ಈಗ ನಿಮ್ಮ ಪಕ್ಕದಲ್ಲಿ ಇದ್ದಾನೆ. Right now by your side. ಈಗಲೇ ನಿಮ್ಮ ಪಕ್ಕದಲ್ಲಿ ಇದ್ದಾನೆ. And tell him, Oh God, ಆತನಿಗೆ ಹೇಳ್ರಿ, ದೇವರೇ, I am a sinner. ನಾನೊಬ್ಬ ಪಾಪಿ, Forgive me. ನನ್ನನ್ನು ಕ್ಷಮಿಸು. Forgive me. ನನ್ನನ್ನು ಕ್ಷಮಿಸು. Cleanse me with your blood. ನಿನ್ನ ರಕ್ತದಿಂದ ಶುದ್ಧೀಕರಿಸು. The blood of Jesus Christ cleanses us from all sins. ಯೇಸುವಿನ ರಕ್ತವು ನಮ್ಮ ಸಕಲ ಪಾಪ ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. All sins. ಎಲ್ಲ ಪಾಪಗಳು. Now Jesus will come. ಯೇಸು ಈಗ ಬರುತ್ತಾನೆ. He'll remove the root of sin from you. ಪಾಪದ ಬೇರನ್ನೇ ಆತನು ಕಿತ್ತು ಹಾಕಲಿಕ್ಕಿದ್ದಾನೆ. He will remove
the root of evil pleasures, root of the curse of sin from you. ದುಷ್ಟ ಚಟಗಳು ಎಂಬ ಆ ಬೇರನ್ನ, ಪಾಪದ ಬೇರನ್ನ ನಿಮ್ಮಿಂದ ಆತನು ಕಿತ್ತು ಹಾಕಲಿಕ್ಕಿದ್ದಾನೆ. And all your past sins will be wiped ನಿಮ್ಮ away. ಹಳೆಯ ಪಾಪಗಳೆಲ್ಲವೂ ಸಹ ತೊಡೆದು ಹಾಕಲ್ಪಡುತ್ತದೆ. He will make you a new ನಿಮ್ಮ person. ನೂತನ ವ್ಯಕ್ತಿಯಾಗಿ ಮಾಡುತ್ತಾನೆ. New person. ನೂತನ ವ್ಯಕ್ತಿ. The blood of Jesus Christ cleanses us from all sin. ಯೇಸು ಕ್ರಿಸ್ತನ ರಕ್ತವು ನಮ್ಮೆಲ್ಲ ಪಾಪಗಳನ್ನು ತೊಳೆದು ಶುದ್ಧಿ ಮಾಡುತ್ತದೆ. Now he will cleanse you. ಈಗ ಆತನು ಶುದ್ಧೀಕರಿಸ್ತಾನೆ. He is here right now. ಆತನಿಗೆ ಎಲ್ಲಿದ್ದಾನೆ? Wherever you are, ನೀವೆಲ್ಲೇ ಇರಲಿ, tell him, ಆತನು Jesus, ಹೇಳ್ರಿ, ಯೇಸುವೇ, cleanse me, ನನ್ನ ಶುದ್ಧೀಕರಿಸು, wash me, ನನ್ನ ತೊಳೆ, wash my ನನ್ನ husband, ಗಂಡನ ತೊಳೆ, wash my children of their sins. ನನ್ನ ಮಕ್ಕಳ ಪಾಪವನ್ನ ತೊಳೆದು ಶುದ್ಧೀಕರಿಸು. Wash us with your blood, Lord ನಿನ್ನ Jesus. ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸು ಸ್ವಾಮಿ. Will you all say, Jesus, wash me of my sins with your blood. ಯೇಸುವೇ, ನಿನ್ನ ರಕ್ತದಿಂದ ನನ್ನ ಪಾಪಗಳೆಲ್ಲವನ್ನ ತೊಳೆದು ಬಿಡು ಸ್ವಾಮಿ. I believe ನಾನು ನಂಬುತ್ತೇನೆ that you are cleansing me. ನೀ ನನ್ನನ್ನು ಶುದ್ಧೀಕರಿಸ್ತೆ ಎಂಬುದಾಗಿ. Jesus, ಯೇಸುವೇ, I receive the forgiveness of sins from you. ಪಾಪದ ಕ್ಷಮಾಪಣೆನ ನಾನು ನಿನ್ನಿಂದ ಸ್ವೀಕರಿಸುತ್ತಿದ್ದೇನೆ. I am your child now. ನಾನು ಈಗ ನಿನ್ನ ಮಗು ಆಗಿದ್ದೇನೆ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೇನ್. Praise the Lord. ದೇವರಿಗೆ ಸ್ತೋತ್ರ. From today you are the child of Jesus. ಇಂದಿನಿಂದ ನೀವು ಯೇಸುವಿನ ಮಕ್ಕಳಾಗಿದ್ದೀರಿ. You should never go back to sin again. ಎಂದೂ ಸಹ ನೀವು ಪಾಪಕ್ಕೆ ಹಿಂತಿರುಗಿ ಹೋಗಬಾರದು. If you have been taking bribes, stop it. ಲಂಚ ತೆಗೆದುಕೊಳ್ತಾ ಇದ್ರೆ ದಯಮಾಡಿ ಅದನ್ನು ಇಂದಿನಿಂದ ನಿಲ್ಲಿಸಿಬಿಡಿ. If you have been sinning in your body with your flesh, stop it. ನಿಮ್ಮ ದೇಹದಲ್ಲಿ ಪಾಪಗಳನ್ನು ನೀವು ಮಾಡ್ತಾ ಇರುವುದಾದರೆ ದಯಮಾಡಿ ಅದನ್ನು ನಿಲ್ಲಿಸಿ ಬಿಡ್ರಿ. If you've been beating your children, beating your wife, stop it. ನಿಮ್ಮ ಹೆಂಡತಿ ಮಕ್ಕಳನ್ನು ನೀವು ಹೊಡಿತಾ ಇರುವುದಾದರೆ ದಯಮಾಡಿ ನಿಲ್ಲಿಸಿರಿ. Throw away alcohol. ಮದ್ಯಪಾನ ಬಿಸಾಕಿ. Throw away cigarettes. ಸಿಗರೆಟ್ ಅನ್ನು ಬಿಸಾಡಿ. Throw away drugs. ಎಲ್ಲ ಮಾದಕ ದ್ರವ್ಯ ಬಿಸಾಡಿ. Throw away wrong things that you see in your phone. ನಿಮ್ಮ ಫೋನ್ ನೋಡುವಂತ ಎಲ್ಲ ಕೆಟ್ಟ ಕಾರ್ಯಗಳನ್ನ ಬಿಸಾಕಿ. And turn to Jesus. ಯೇಸುವಿನ ಕಡೆ ತಿರುಗಿರಿ. Turn to Jesus. ಯೇಸುವಿನ ಕಡೆ ತಿರುಗಿ. Have fellowship with those who love the Lord. ಕರ್ತನನ್ನು ಪ್ರೀತಿಸುವಂತ ಜನರ ಮಧ್ಯದಲ್ಲಿ ಐಕ್ಯತೆಯನ್ನು ಇಟ್ಟುಕೊಳ್ಳಿರಿ. God will protect you. ದೇವರು ನಿಮ್ಮನ್ನು ಕಾಪಾಡುತ್ತಾನೆ. God will protect you. ದೇವರು ನಿಮ್ಮನ್ನು ಸಂರಕ್ಷಿಸುತ್ತಾನೆ. Psalm 72 and verse 13 says, ಕೀರ್ತನೆ 72:13 ಹೇಳುತ್ತದೆ, The Lord will take pity on the weak and save the needy from death. ಕರ್ತನು ದೀನ ದರಿದ್ರರ ಮೇಲೆ ಕರುಣೆಯುಳ್ಳವನಾಗಿ ಅವರ ಪ್ರಾಣಗಳನ್ನು ಸಂತೈಸುವನಾಗಿದ್ದಾನೆ. Psalm 121 and verse 7 says, ಕೀರ್ತನೆ 121:7 ವಾಕ್ಯ ಹೇಳುತ್ತದೆ, The Lord will watch over your souls. ಕರ್ತನು ನಿಮ್ಮ ಆತ್ಮವನ್ನು He will ಕಾಯುವನಾಗಿದ್ದಾನೆ. keep you holy in this world, connected to Jesus. ಆತನು ಯೇಸುವಿನೊಂದಿಗೆ ನಿಮ್ಮನ್ನು ಬೆಸ್ತುಕೊಂಡು ಪರಿಶುದ್ಧವಾಗಿ ಇಡುತ್ತಾನೆ. And when you die, He will take you to heaven to live with Him forever. ನೀವು ಸಾಯುವಾಗ ನಿಮ್ಮನ್ನು ಕರೆದುಕೊಂಡು ಹೋಗಿ ಆತನೊಂದಿಗೆ ಶಾಶ್ವತವಾಗಿ ಆತನ ಇಟ್ಟುಕೊಳ್ಳುತ್ತಾನೆ. Today you have become the child of Jesus. ಈ ದಿವಸ ನೀವು ಯೇಸುವಿನ ಮಗುವಾಗಿದ್ದೀರಿ. God in flesh. ಮಾನವ ರೂಪದಲ್ಲಿರುವಂತಹ ದೇವರು. He will be with you to protect you. ಆತ ನಿಮ್ಮನ್ನು ಕಾಪಾಡಲಿಕ್ಕೆ ನಿಮ್ಮೊಂದಿಗೆ ಇರುತ್ತಾನೆ. Live a holy life with the help of Jesus. ಯೇಸುವಿನ ಸಹಾಯದಿಂದ ಪರಿಶುದ್ಧ ಜೀವಿತವನ್ನು ನೀವು ಜೀವಿಸಿರಿ. I'm going to introduce to you a couple who had such a blessing. ಒಬ್ಬ ದಂಪತಿಗಳು ಇಂಥ ಆಶೀರ್ವಾದವನ್ನು ಹೊಂದಿದ್ದಾರೆ. ಅವರು ನಿಮಗೆ ಪರಿಚಯಿಸಲು ಇಚ್ಛಿಸ್ತೇನೆ. Pastor Rajiv and Mrs. Sangeeta. ಪಾಸ್ಟರ್ ರಜಿ ಮತ್ತು ಶ್ರೀಮತಿ ಸಂಗೀತ. Let's hear what God did for them. ದೇವರು ಅವರಿಗೆ ಏನು ಮಾಡಿದ್ದಾರೆ ಕೇಳಿಸಿಕೊಳ್ಳೋಣ ಬನ್ನಿ. Say your name and tell us what God did for you. ನಿಮ್ಮ ಹೆಸರನ್ನು ಹೇಳಿ, ದೇವರು ನಿಮಗೆ ಏನು ಮಾಡಿದ್ದಾನೆ ಅದನ್ನು ಹೇಳಿ. ನನ್ನ ಹೆಸರು ರಾಜೀವ್ ಯಾದವ್ ಕಸಾರೆ. ನಾನು ಔರಂಗಾಬಾದ್ನವನು. ನಾಯ್ಗಾಂವ್ ನನ್ನ ಊರು. ಇವಳು ನನ್ನ ಪತ್ನಿ ಸಂಗೀತ ಮತ್ತು ನನ್ನ ಮಗಳು ಮಹಿಮಾ. ಮತ್ತು 2006ರಲ್ಲಿ ನನ್ನ ಮದುವೆ ಆಯಿತು. ನನಗೆ 8 ವರ್ಷವಿರುವಾಗಲೇ ನನಗೆ ಮದುವೆ ಆಯಿತು. ನನ್ನ ಪತ್ನಿಗೆ 14 ವರ್ಷವಾಗಿತ್ತು. ಮತ್ತು 2006ನೇ ವರ್ಷದಿಂದ ದುಃಖಗಳ ಪರ್ವತವೇ ನನ್ನ ಮೇಲೆ ಬಿದ್ದು ಬಿಟ್ಟಿತು. ಮತ್ತು ನಾನು ನನ್ನ ಪತ್ನಿಯ ಜೊತೆ ಕೆಟ್ಟದಾಗಿ ವರ್ತಿಸುತ್ತಿದ್ದೆ. ನಾನು ಅವಳ ಹತ್ರ ಹೋಗ್ತಾ ಇರಲಿಲ್ಲ. ಅವಳ ಜೊತೆ ಕೆಟ್ಟದಾಗಿ ವರ್ತಿಸುತ್ತಿದ್ದೆ. ಮತ್ತು ನಾನು ಅವಳಿಗೆ ತುಂಬ ತೊಂದರೆ ಕೊಟ್ಟೆ. ಅವಳು ಗರ್ಭಿಣಿಯಾಗಿದ್ದಾಗ ನಾನು ಅವಳಿಗೆ ತುಂಬ ಹಿಂಸೆ ಕೊಟ್ಟೆ. ಅವಳಿಗೆ ಗುದ್ದುತ್ತಿದ್ದೆ ಮತ್ತು ಕಾಲಿನಿಂದ ಒದೆಯುತ್ತಿದ್ದೆ. ಅವಳ ಜೊತೆ ಕೆಟ್ಟದಾಗಿ ವರ್ತಿಸುತ್ತಿದ್ದೆ. ಎಲ್ಲ ಥರದ ಕೆಟ್ಟ ಕೆಟ್ಟ ಶಬ್ದಗಳಿಂದ ಬೈಯುತ್ತಿದ್ದೆ. ನಾನು ಅವಳನ್ನು ತುಂಬ ಹೆಚ್ಚಾಗಿ ಹಿಂಸೆ ಪಡಿಸಿದ್ದೆ. ಮತ್ತು
ಹಾಗೆ ಈ ನಮ್ಮ ವಿಷಯ ವಿಚ್ಛೇದನ ಪಡೆಯುವವರೆಗೂ ಹೋಯಿತು. ನಮ್ಮಿಬ್ಬರಿಗೂ ವಿಚ್ಛೇದನ ನಡೆಯುವುದಿತ್ತು, ನಮ್ಮ ವಿಚ್ಛೇದನ ನಡೆಯಲಿಕ್ಕಿತ್ತು. ಮತ್ತು ನಾನು ತುಂಬ ಚಿಂತೆಯಲ್ಲಿದ್ದೆ. ಎಲ್ಲೋ ಒಂದು ಕಡೆ ನನ್ನ ಹೃದಯದಲ್ಲಿ ನನಗೆ ಅವಳ ಮೇಲೆ ಪ್ರೀತಿ ಇತ್ತು. ನಮ್ಮ ವಿಚ್ಛೇದನ ನಡಿಬಾರ್ದು ಅಂತ ನಾನು ಅಳ್ತಾ ಇದ್ದೆ. ಮುಂದೆ ಏನಾಗುತ್ತೋ ಏನೋ ನನಗೆ ಏನೂ ಅರ್ಥವಾಗ್ತಾ ಇರಲಿಲ್ಲ. ನಾನು ಯೋಚಿಸ್ತಾ ಇದ್ದೆ. ರಾತ್ರಿ ಇಡೀ ನಿದ್ರೆ ಮಾಡಲಿಲ್ಲ. ಮತ್ತು ನನ್ನ ಅಮ್ಮ ನನ್ನ ಹತ್ರ ಔರಂಗಾಬಾದ್ನಲ್ಲಿ ಡಾಕ್ಟರ್ ಪಾಲ್ ದಿನಕರನ್ ಅವರ ಒಂದು ಕೂಟ ಇದೆ, ನೀನು ಅಲ್ಲಿಗೆ ಹೋಗು ಅಂತ ಹೇಳಿದರು. ಆದರೆ ನಾನು ಆ ಕೂಟಕ್ಕೆ ಹೋಗೋದಿಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡೆ. ಆದರೆ ನನ್ನ ಅಮ್ಮ ಆ ಕೂಟಕ್ಕೆ ಹೋಗಿ ನನ್ನ ಮಗ ಈ ಜಾಗಕ್ಕೆ ಬರಲಿ ಅಂತ ಪ್ರಾರ್ಥಿಸ್ತಿದ್ರು. ಮತ್ತು ನಿಜವಾಗಿಯೂ ಪವಿತ್ರಾತ್ಮನು ನನ್ನನ್ನು ಆ ಸ್ಥಳಕ್ಕೆ ಕರ್ಕೊಂಡು ಹೋದರು. ಮತ್ತು ಆ ಸ್ಥಳದಲ್ಲಿ ಡಾಕ್ಟರ್ ಪಾಲ್ ದಿನಕರನ್ ಅವರು ನನ್ನ ಹೆಸರು ಕರೆದರು ಮತ್ತು ಪ್ರವಾದನೆ ಹೇಳಿದರು. ರಾಜು, ನೀನು ಇಲ್ಲಿ ಬಂದಿದ್ದೀಯಾ, ನಿನಗೆ ಕುಟುಂಬ ಇದೆ, ನಿನ್ನ ಪತ್ನಿ ಮತ್ತು ಮಗು ಇಲ್ಲಿಗೆ ಬಂದಿದ್ದಾರೆ ಮತ್ತು ನೀನು ಪಾಪ ಮಾಡಿದ್ದೀಯಾ ಅಂತ ಅವರು ಹೇಳಿದರು. ನೀನು ಪಾಪ ಮಾಡಿದ್ದೀಯಾ, ನಿಜವಾಗಿಯೂ ನೀನು ತುಂಬ ಪಾಪ ಮಾಡಿದ್ದೀಯಾ. ನಿನ್ನ ಮಗಳಿಗೆ, ನಿನ್ನ ಮಕ್ಕಳಿಗೆ, ನಿನ್ನ ಪತ್ನಿಗೆ ನೀನು ತುಂಬ ಹಿಂಸೆ ಕೊಟ್ಟಿದ್ದೀಯಾ. ಲೋಕದಲ್ಲಿ ದೊಡ್ಡ ತಪ್ಪು ನೀನು ಮಾಡಿದ್ದೀಯಾ. ಕುಟುಂಬದಲ್ಲಿ ನಿನ್ನ ಮೇಲೆ ಯಾರಿಗೂ ನಂಬಿಕೆ ಇಲ್ಲ. ನೀನು ಪಾಪ ಮಾಡಿದ್ದೀಯಾ. ಈ ದಿನ ನೀನು ಪಶ್ಚಾತ್ತಾಪ ಪಡುತ್ತಿದ್ದೀಯಾ. ನೀನು ಪಶ್ಚಾತ್ತಾಪ ಪಡುತ್ತಿದ್ದೀಯಾ. ರಾಜೀವ್, God touches you right now. ಈಗಲೇ ದೇವರು ನಿನ್ನನ್ನು ಮುಟ್ಟುತ್ತಿದ್ದಾರೆ. In the relationship with your wife you have sinned. ನಿನ್ನ ಪತ್ನಿಯೊಂದಿಗಿರುವ ಸಂಬಂಧದ ವಿರುದ್ಧವಾಗಿ ನೀನು ಪಾಪ You ಮಾಡಿದ್ದೀಯ. have sinned against your wife and the relationship with her. ನಿನ್ನ ಪತ್ನಿಯೊಂದಿಗಿರುವ ಸಂಬಂಧದ ವಿರುದ್ಧವಾಗಿ ನೀನು ಪಾಪ You ಮಾಡಿದ್ದೀಯ. are repenting ಈ tonight. ರಾತ್ರಿ ನೀನು ಪಶ್ಚಾತ್ತಾಪ ಪಡುತ್ತಿದ್ದೀಯ. Jesus transforms you and forgives you. ಯೇಸು ನಿನ್ನನ್ನು ಕ್ಷಮಿಸಿ ಮಾರ್ಪಡಿಸುತ್ತಿದ್ದಾನೆ. ಈ ಶಬ್ದ ನನ್ನ ಕಿವಿಗೆ ಬೀಳುತ್ತಲೇ ಪವಿತ್ರಾತ್ಮನು ನನ್ನ ಹೃದಯವನ್ನು ಸ್ಪರ್ಶಿಸಿದರು. ಆ ಸ್ಥಳದಲ್ಲಿ ವಿದ್ಯುತ್ ಸ್ಪರ್ಶವಾದಂತೆ ಆಯಿತು. ನಾನು ಕೆಳಗೆ ಬಿದ್ದೆ. ಮತ್ತೆ ನಾನು ಎದ್ದು ನಿಜವಾಗಿ ನಾನು ಪಾಪಿಯಾಗಿದ್ದೇನೆ ಅಂತ ಆಲೋಚಿಸತೊಡಗಿದ್ದೆ. ಆ ಸ್ಥಳದಲ್ಲಿ ನಾನು ಪಶ್ಚಾತ್ತಾಪ ಪಟ್ಟೆ. ಪಶ್ಚಾತ್ತಾಪದಿಂದ ದೇವರಿಗೆ ಧನ್ಯವಾದ ಹೇಳಿದೆ ಮತ್ತು ಜೀವಸ್ವರೂಪನಾದ ದೇವರಿಗೆ, ನಾನು ದೇವರೇ, ನಿಜವಾಗಿ ನಾನು ಪಾಪಿಯಾಗಿದ್ದೇನೆ. ನಾನು ನನ್ನ ಪತ್ನಿಯನ್ನು ಹೀಯಾಳಿಸಿದ್ದೇನೆ. ಅವಳು ಗರ್ಭಿಣಿಯಾಗಿದ್ದಾಗ ಅವಳಿಗೆ ತುಂಬ ಹಿಂಸೆ ಪಡಿಸಿದ್ದೀನಿ. ಕೈಯಿಂದ ಕಾಲಿಂದ ಅವಳಿಗೆ ಹೊಡೆದಿದ್ದೀನಿ. ಹೌದು ದೇವರೇ ಅಂತ ಹೇಳಿ ಆ ಸ್ಥಳದಲ್ಲಿ ನಿಜವಾಗಿ ಅತ್ತೆ. ನಾನು ಡಾಕ್ಟರ್ ಪಾಲ್ ದಿನಕರನ್ ಅವರಿಗೆ ತುಂಬ ಕೃತಜ್ಞನಾಗಿದ್ದೀನಿ. ಅವರು ಪವಿತ್ರಾತ್ಮನ ಮೂಲಕ ನನ್ನ ಹೆಸರು ಕರೆದ್ರು ಮತ್ತು ದೇವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ 2006ರಲ್ಲಿ ನನಗೆ BTHನ ಪ್ರಮಾಣ ಪತ್ರ ಸಿಕ್ತು ಮತ್ತು ಈ ದಿನ ನಾನು ಔರಂಗಾಬಾದ್ನ ಬಿಲಿವರ್ಸ್ ಚರ್ಚ್ನಲ್ಲಿ ಸೇವೆ ಮಾಡ್ತಾ ಇದ್ದೀನಿ. Amen. Shall we give the Lord a big hand clap? ಆಮೇನ್. ದೇವರಿಗೆ ಒಂದು ದೊಡ್ಡ ಚಪ್ಪಾಳೆ ತಟ್ಟಿ ದೇವರನ್ನ ಸ್ತೋತ್ರ ಮಾಡೋಣ. How correctly God revealed his life. ದೇವರು ಎಷ್ಟು ಸ್ಪಷ್ಟವಾಗಿ ಅವರ ಜೀವಿತವನ್ನು ಪ್ರಕಟ ಮಾಡಿದ್ದಾರೆ ನೋಡಿ. Today God has transformed ಈ them. ದಿವಸ ಅವರನ್ನು ರೂಪಾಂತರಗೊಳಿಸಿದ್ದಾನೆ ದೇವರು. And they are affectionate husband and wife and darling child. ಈಗ ಗಂಡ ಹೆಂಡತಿ ಅನ್ವಯಿಸಿದ್ದಾರೆ ಮಕ್ಕಳೊಂದಿಗೆ. Hello. Praise the Lord. ದೇವರಿಗೆ ಸ್ತೋತ್ರ. Our sister was crying when brother was testifying. ಅವರ ಗಂಡ ಸಾಕ್ಷಿ ಹೇಳ್ತಿದ್ದಾಗ ಸಹೋದರಿ ಅಳುತ್ತಿದ್ರು. Today they have tears of joy. ಈ ದಿವಸ ಆನಂದ ಬಾಷ್ಪ ಸುರಿಸುತ್ತಿದ್ದಾರೆ. Our brother humbly repented and said, Lord, I will not beat my wife again. I will not suspect my wife again. ಗಂಡ ಬಹಳ ತಾಳ್ಮೆಯಿಂದ ಒಪ್ಪಿಕೊಂಡ್ರು, ನನ್ನ ಹೆಂಡತಿಯನ್ನ ಹೊಡೆಯುವುದಿಲ್ಲ ಮತ್ತು ಇನ್ನು ಮುಂದೆ ಸಂಶಯ ಪಡುವುದಿಲ್ಲ ಎಂಬುದಾಗಿ. And Jesus forgave him. ಯೇಸು ಅವರನ್ನು ಕ್ಷಮಿಸಿಬಿಟ್ಟನು. Today God has built their family ಈ life. ದಿವಸ ದೇವರು ಅವರ ಕುಟುಂಬ ಜೀವನವನ್ನು ಕಟ್ಟಿದ್ದಾನೆ. And he is serving the Lord today. ಈ ದಿವಸ ದೇವರ ಸೇವೆ ಮಾಡ್ತಿದ್ದಾರೆ. What great transformation. ಎಂತಹ ದೊಡ್ಡ ರೂಪಾಂತರ ನೋಡಿ. Yes, God will do it for you. ಹೌದು, ದೇವರು ನಿಮಗೂ ಇದನ್ನು ಮಾಡ್ತಾನೆ. My dear ನನ್ನ friends, ಪ್ರಿಯ ಸ್ನೇಹಿತರೆ, how many of you want Jesus to come into your heart tonight? ಎಷ್ಟು ಜನ ಯೇಸು ನಮ್ಮ ಹೃದಯದಲ್ಲಿ ರಾತ್ರಿ ಬರಬೇಕೆಂಬುದಾಗ ಅಪೇಕ್ಷಿಸುತ್ತಿದ್ದೀರಿ? Wonderful ಅದ್ಭುತ. to see all your hands. ನಿಮ್ಮ ಕೈಗಳು ನೋಡ್ಲಿಕ್ಕೆ. Raise it high before God. ದೇವರ ಮುಂದೆ ಇನ್ನೂ ಜೋರ ಕೈ ಎತ್ತಿರಿ. Now I am going to pray ಈಗ ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇನೆ. that God will answer your prayer to him ದೇವರು ನಿಮ್ಮ ಪ್ರಾರ್ಥನೆ ಉತ್ತರ ಕೊಡ್ಲಿಕ್ಕೆ, and he will release you from your sins which have brought a curse in your family, in your life. ನಿಮ್ಮ ಪಾಪದ ನಿಮಿತ್ತವಾಗಿ ಕುಟುಂಬದಲ್ಲಿ ತಂದಂಥ ಶಾಪಗಳನ್ನು ತೆಗೆದು ಹಾಕ್ಲಿಕ್ಕಾಗುವಂತೆ ದೇವರಲ್ಲಿ ಮೊರೆ ಇಡ್ಲಿಕ್ಕಿದ್ದೇನೆ. Lord, hold on to the hand of each one here. ಕರ್ತನೆ, ಕೈ ಎತ್ತಿರುವಂತ ಪ್ರತಿಯೊಂದು ಕೈಗಳನ್ನು ನೀನು ಹಿಡಿದುಕೋಪ್ಪ. Wash them with your blood, Lord ನಿನ್ನ Jesus. ರಕ್ತದಿಂದ ಅವರನ್ನು ತೊಳೆ ಸ್ವಾಮಿ.
Wash them with your blood. ನಿನ್ನ ರಕ್ತದಿಂದ ಅವರನ್ನು ತೊಳೆ. Let every sin and sinful addiction and curse leave them in Jesus' name. ಪ್ರತಿಯೊಂದು ಪಾಪದ ಚಟ ಮತ್ತು ಶಾಪಗಳು ಎಲ್ಲವೂ ಯೇಸು ನಾಮದಲ್ಲಿ ಈಗಲೇ ಅವರನ್ನ ದೇಹವನ್ನು ಬಿಟ್ಟು ಹೋಗಲಿ. Let every sin come out. ಎಲ್ಲ ಪಾಪ ಹೊರಗೆ ಬರಲಿ. Sinful nature leave in Jesus' name. ಪಾಪದ ಸ್ವಭಾವಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. Sinful addictions leave in Jesus' name. ಪಾಪದ ಚಟಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. The curses of sin leave in Jesus' name. ಪಾಪದ ಶಾಪಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. You demonic spirits bringing the sinful nature, I command you to leave their spirits in Jesus' name. ದುಷ್ಟ ಚಟಗಳನ್ನು ಕೊಂಡು ತರುವಂತ ಪಾಪದ ದುರಾತ್ಮಗಳೇ ಯೇಸು ನಾಮದಲ್ಲಿ ನೀವು ಬಿಟ್ಟು ಹೋಗಿರಿ ಎಂಬುದಾಗಿ ಅಪ್ಪಣೆ ಕೊಡುತ್ತೇನೆ. Leave the families in Jesus' name. ಕುಟುಂಬಗಳನ್ನು ಬಿಟ್ಟು ಹೋಗಿರಿ ಯೇಸುವಿನ ನಾಮದಲ್ಲಿ. Especially in the relationship between the husband and the wife, whatever sinful relationships are there, whatever sins are there in their relationship, forgive them, Lord, and transform them to love each other. ಗಂಡ ಹೆಂಡತಿಯರ ಮಧ್ಯದಲ್ಲಿ ಯಾವುದೇ ವಿಧವಾದ ಅನೈತಿಕ ಸಂಬಂಧಗಳು ಇರದೆ ಅವರು ಪವಿತ್ರವಾಗಿ ಜೀವಿಸಲಿಕ್ಕಾಗುವಂತೆ ಪಾಪದ ಶಾಪದ ಯಾವುದೇ ವಿಧವಾದ ಸಂಬಂಧಗಳು ಅವರಲ್ಲಿ ಇರದಂತೆ ಯೇಸು ನಾಮದಲ್ಲಿ ಪರಿಶುದ್ಧಗೊಳಿಸುತ್ತೇನೆ. Thank you, Lord, for doing it. ಇದನ್ನು ಮಾಡುತ್ತಿರುವುದಕ್ಕೋಸ್ಕರ ವಂದನೆ. Lord, enter into their heart. ಕರ್ತನೇ ಅವರ ಹೃದಯವನ್ನು ಪ್ರವೇಶಿಸು. Every heart, ಪ್ರತಿಯೊಂದು ಹೃದಯ, every spirit, ಪ್ರತಿಯೊಂದು ಆತ್ಮ, everyone's mind, ಪ್ರತಿಯೊಂದು ಮನಸ್ಸು, everyone's body, ಪ್ರತಿಯೊಬ್ಬರ ದೇಹ, fill their family ಅವರ ಕುಟುಂಬಗಳನ್ನು ತುಂಬಿಸು with thy mighty Holy Spirit. ಅದ್ಭುತವಾದ ಪರಿಶುದ್ಧಾತ್ಮನಿಂದ Release them from sin. ಪಾಪದಿಂದ ಅವರನ್ನು ಬಿಡುಗಡೆ ಮಾಡು. Let them be free. ಅವರು ಸ್ವತಂತ್ರರಾಗಲಿ. In Jesus' name. ಯೇಸುವಿನ ನಾಮದಲ್ಲಿ. In Jesus' name. ಯೇಸುವಿನ ನಾಮದಲ್ಲಿ. You demonic spirits, just keep quiet and leave them in Jesus. ದುರಾತ್ಮನೇ ಸುಮ್ಮನಿದ್ದು ಯೇಸು ನಾಮದಲ್ಲಿ ಅವರನ್ನು ಬಿಟ್ಟು ಹೋಗಿರಿ. Honor them, Lord. ಅವರನ್ನು ಘನಪಡಿಸು ಕರ್ತನೇ. No more shame because of these evil powers. ಈ ದುಷ್ಟ ಶಕ್ತಿಗಳಿಂದ ಇನ್ನು ಮುಂದೆ ಅವರು ಅವಮಾನಕ್ಕೆ ಒಳಗಾಗುವುದು ಬೇಡ. Give them honor and joy. ಅವರಿಗೆ ಘನ ಆನಂದ ಕೊಡು. Honor and joy. ಘನ ಆನಂದವನ್ನು ಕೊಡು. As God's children from today. ಇಂದಿನಿಂದ ದೇವರ ಮಕ್ಕಳಾಗಲಿ. Thank you for doing it, Lord. ಮಾಡುತ್ತಿರುವುದಕ್ಕೋಸ್ಕರ ವಂದನೆ ಕರ್ತನೇ. We love you, Jesus. ನಿನ್ನನ್ನು ಪ್ರೀತಿಸುತ್ತೇವೆ ಯೇಸುವೇ. A great deliverance is coming upon everybody. ಒಂದು ದೊಡ್ಡ ಬಿಡುಗಡೆ ಪ್ರತಿಯೊಬ್ಬರ ಮೇಲೆ ಬರುತ್ತಿದೆ. Jesus has come in. ಯೇಸು ಬರುತ್ತಿದ್ದಾನೆ. Keep on saying. ಹೇಳುತ್ತಲೇ ಇರ್ರಿ. Jesus, ಯೇಸುವೇ, you are in my heart. ನೀನು ನನ್ನ ಹೃದಯದಲ್ಲಿದ್ದಿ. You are in my heart. ನೀನು ನನ್ನ ಹೃದಯದಲ್ಲಿದ್ದಿ. You are in my heart. ನೀನು ನನ್ನ ಹೃದಯದಲ್ಲಿದ್ದಿ. Thank you, wonderful Jesus. ಅದ್ಭುತನಾದ ಯೇಸುವೇ, ನಿನಗೆ ವಂದನೆ. The Holy Spirit is with us. ಪರಿಶುದ್ಧಾತ್ಮ ನಮ್ಮೊಂದಿಗಿದ್ದಾನೆ. He will honor us. ಆತ ನಮ್ಮನ್ನು ಘನಪಡಿಸ್ತಾನೆ.